ನಮಸ್ತೆ ಫ್ರೆಂಡ್ಸ್. ಹಿಂದೂ ಪುರಾಣಗಳ ಪ್ರಕಾರ ಈ ಲೋಕದಲ್ಲಿ 7 ಅಮರ ಜೀವಿಗಳಿದ್ದಾರೆ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾವು ನೋಡ್ತಿರೋ ಚಿರಂಜೀವಿಯರು ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗದವರು. ಮರಣವನ್ನೇ ಜಯಿಸಿದ ಈ ಸಪ್ತ ಚಿರಂಜೀವಿಯರು ಶಾಪದಿಂದಲೋ ಅಥವಾ ವರದಿಂದಲೋ ಚಿರಂಜೀವಿಯಾಗಿದ್ದಾರೆ. ಇವರೆಲ್ಲರ ಕಥೆಗಳನ್ನ ಈಗ ತಿಳ್ಕೊಳ್ಳೋಣ. ಈ ಕಥೆಗಳಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಪೃಥ್ವಿರಾಜ್ ಚೌಹಾಣ್ರನ್ನ ಕೇಳ್ಬೋದು. ಮಹಮ್ಮದ್ ಘೋರಿಯ ಜೊತೆ ಯುದ್ಧದ ಸಮಯದಲ್ಲಿ ಅರಣ್ಯದಲ್ಲಿ ಅವರು ಯಾರನ್ನ ಭೇಟಿಯಾಗಿದ್ರು ಅಂತ. ತುಳಸಿದಾಸರನ್ನ ಕೇಳಬಹುದು. ಅವರಿಗೆ ರಾಮಾಯಣವನ್ನ ಯಾರು ಹೇಳಿದ್ರೆ ಅವರು ರಚನೆ ಮಾಡಿದ್ರು ಅಂತ. ಜೀವನ ಮರಣ ಚಕ್ರವನ್ನ ಸೋಲಿಸಿ ಈಗಲೂ ಬದುಕಿರೋ ಈ 7 ಜನ ಯಾವ ಕಾರಣಕ್ಕೆ ಬದುಕಿದ್ದಾರೆ, ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ, ಈ 7 ಜನ ಸದ್ಯಕ್ಕೆ ಎಲ್ಲಿದ್ದಾರೆ, ಯಾವ ರೂಪದಲ್ಲಿದ್ದಾರೆ, ಇದ್ರೂ ನಮ್ಮ ಮುಂದೆ ಯಾಕೆ ಬರ್ತಾ ಇಲ್ಲ, ಇಷ್ಟಕ್ಕೂ ನಮ್ಮ ಮುಂದೆ ಬಂದ್ರೆ ಏನಾಗುತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಈ ವಿಡಿಯೋದಲ್ಲಿ ಆನ್ಸರ್ನ ಹುಡ್ಕೋಣ. ಸತ್ಯಯುಗದಿಂದ ಕಲಿಯುಗದವರೆಗೆ ಜೀವಿಸಿರುವಂತಹ ಈ 7 ಜನರ ಕಥೆಯನ್ನ ನೋಡೋಣ. ನಿಜವಾಗ್ಲೂ ಕಲಿಯುಗದಿಂದ ಸೃಷ್ಟಿ ಅಂತ್ಯ ಆಗುತ್ತಾ? ಕಲ್ಕಿ ಅನ್ನುವ ಅವತಾರ ಜನ್ಮ ತಾಳ್ತಾರ? ಈ ಕಲ್ಕಿ ಯಾರು? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಹನುಮಂತ. ರಾಮಾಯಣ ಕಾವ್ಯದಲ್ಲಿ ರಿಯಲ್ ಹೀರೋ ರಾಮನೇ ಆಗಿದ್ರು ಎಲ್ಲರೂ ಇಷ್ಟಪಡೋ ಕ್ಯಾರೆಕ್ಟರ್ ಹನುಮಂತರದ್ದೇ. ಶಿವನ 11ನೇ ಅವತಾರವೇ ಹನುಮಂತ ಎಂದು ಹೇಳ್ತಾರೆ. ನಮ್ಮ ಸಂಸ್ಕೃತ ಶ್ಲೋಕಗಳಲ್ಲಿ ಸಪ್ತ ಚಿರಂಜೀವಿಯರಲ್ಲಿ ಹನುಮಂತರ ಹೆಸರು ಕೂಡ ಇದೆ. ಶ್ರೀರಾಮನು ತನ್ನ ಅವತಾರವನ್ನ ಮುಗಿಸಿ ಹೊರಟೋದ್ರೂ ಈಗಲೂ ಹನುಮಂತ ಯಾಕಿದ್ದಾರೆ? ಬ್ರಹ್ಮಾಂಡದ ಅಂತ್ಯದವರೆಗೂ ಜೀವಿಸುವ ಅವಶ್ಯಕತೆ ಏನು? ಹೇಗೆ ಚಿರಂಜೀವಿಯಾದ್ರು ನೋಡೋಣ. ರಾಮಾಯಣದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ರಾವಣ ಸೀತೆಯನ್ನ ಲಂಕೆಗೆ ಕರೆದೊಯ್ದ ನಂತರ ಸೀತಾದೇವಿ ಕೆಲವು ದಿನಗಳ ಕಾಲ ಶೋಕದಲ್ಲಿರ್ತಾಳೆ. ಆ ಶೋಕವನ್ನ ಹನುಮಂತ ತಂದ ರಾಮನ ಸಂದೇಶದಿಂದ ದೂರ ಮಾಡ್ತಾರೆ. ಆದ್ದರಿಂದ ಬ್ರಹ್ಮಾಂಡ ಅಂತ್ಯ ಆಗುವವರೆಗೂ ಚಿರಂಜೀವಿಯಾಗಿರ್ತೀಯ ಎಂದು ಸೀತಾದೇವಿ ಹನುಮಂತನಿಗೆ ಆಶೀರ್ವಾದ ನೀಡಿದ್ಲು. ಮತ್ತೊಂದು ಇತಿಹಾಸ ಕೂಡ ಇದೆ. ಹನುಮಂತ ತನ್ನ ಬಾಲ್ಯದಲ್ಲಿದ್ದಾಗ ಆಕಾಶದಲ್ಲಿ ಇರೋ ಸೂರ್ಯನನ್ನ ತಿನ್ನುವ ಹಣ್ಣು ಅಂತ ತಿಳ್ಕೊಂಡು ಸೂಪರ್ ಹೀರೋ ತರ ಜಿಗಿದುಕೊಂಡು ಹೋಗಿ ಸೂರ್ಯನನ್ನ ನುಂಗಲು ಪ್ರಯತ್ನಿಸ್ತಾರೆ. ಆಗ ಇಂದ್ರ ವಜ್ರಾಯುಧದಿಂದ ಹನುಮಂತನ ಮೇಲೆ ದಾಳಿ ಮಾಡ್ತಾರೆ. ಮೂರ್ಛೆ ಹೋದ ಹನುಮಂತನನ್ನ ನೋಡಿ ಪವನದೇವ ಕೋಪದಿಂದ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿ ಬಿಡ್ತಾರೆ. ಭೂಮಿಯ ಮೇಲೆ ಗಾಳಿ ಇಲ್ಲದೆ ಮನುಷ್ಯರು, ಪ್ರಾಣಿಗಳು ದಿಗ್ಭ್ರಾಂತಿಗೊಳ್ತಾರೆ. ಆಗ ಬ್ರಹ್ಮ ಮತ್ತು ದೇವತೆಗಳು ಪ್ರತ್ಯಕ್ಷರಾಗಿ ಹನುಮಂತನಿಗೆ ಚಿರಂಜೀವತ್ವವನ್ನು ಪ್ರಸಾದಿಸ್ತಾರೆ. ಈ ಬ್ರಹ್ಮಾಂಡದ ಕೊನೆಯವರೆಗೂ ಚಿರಂಜೀವಿಯಾಗಿರು ಎಂದು ಆಶೀರ್ವದಿಸ್ತಾರೆ. ರಾಮಾಯಣದಲ್ಲೇ ಅಲ್ಲ, ಮಹಾಭಾರತದಲ್ಲೂ ಕೂಡ ಹನುಮಂತನ ಪಾತ್ರ ಇರುತ್ತೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಮನಿಗೆ ಹನುಮಂತ ದರ್ಶನ ನೀಡಿ ಮಾರ್ಗದರ್ಶನ ಮಾಡ್ತಾರೆ. ಕಲಿಯುಗದಲ್ಲಿ ತುಳಸಿದಾಸರಿಗೆ ರಾಮಾಯಣದ ಪೂರ್ತಿ ಕಥೆಯನ್ನ ಹನುಮಂತರೇ ಸ್ವತಃ ವಿವರಿಸಿದ್ರು ಅಂತ ಕೂಡ ಹೇಳ್ತಾರೆ. ರಾಮಚರಿತ ಮಾನಸ ಕಾವ್ಯ ರಚನೆ ಹನುಮಂತರಿಂದಲೇ ಆಗಿದ್ದು. ಹಾಗೆಯೇ ಹನುಮಾನ್ ಚಾಲೀಸ್ ಕೂಡ ರಚಿಸಿದ್ದಾರೆ ತುಳಸಿದಾಸರು. ಶ್ರೀರಾಮನ ಅವತಾರ ಮುಗಿದ ಮೇಲೆ ಕೂಡ ಹನುಮಂತರ ನಿರೀಕ್ಷೆ ವಿಷ್ಣುಮೂರ್ತಿಯ ಕೊನೆಯ ಅವತಾರ ಕಲ್ಕಿಗೋಸ್ಕರನೇ ಅಂತ ನಮ್ಮ ಪುರಾಣಗಳು ಹೇಳ್ತಿವೆ. ಕಲ್ಕಿ ಅವತಾರದಲ್ಲಿರೋ ವಿಷ್ಣುಮೂರ್ತಿಗೆ ಕಲ್ಕಿಯನ್ನ ಅಂತ್ಯ ಮಾಡೋ ಸಮಯದಲ್ಲಿ ಜೊತೆಯಾಗಿರಲು ಕಾಯ್ತಾ ಇದ್ದಾರೆ ಪರಶುರಾಮ ವಿಷ್ಣುವಿನ 6ನೇ ಅವತಾರ. ರೇಣುಕಾ ಮತ್ತು ಜಮದಗ್ನಿಯರ ಪುತ್ರ. ಪರಶುರಾಮರಿಗೆ ಸ್ವತಃ ಶಿವನೇ ಕಲರಾಯಪಟ್ಟು ಅನ್ನುವ ವಿದ್ಯೆಯನ್ನ ಕಲಿಸಿಕೊಟ್ಟಿದ್ರಂತೆ. ಅವಾಗ್ಲೇ ಒಂದು ಗೊಡ್ಡಲಿಯನ್ನ ಕೂಡ ಬಹುಮಾನವಾಗಿ ಕೊಡ್ತಾರೆ. ಅದೇ ಪಾಶುಪತಾಸ್ತ್ರ. ಪರಶುರಾಮರ ತಂದೆಯನ್ನ ಪಾರ್ಥವೀರ್ಯಾರ್ಜುನ ಅನ್ನೋ ಕ್ಷತ್ರಿಯನು ತಲೆಯನ್ನ ಕತ್ತರಿಸಿ ಸಾಯಿಸ್ತಾನೆ. ಆಗ ಆಗ್ರಹಗೊಂಡ ಪರಶುರಾಮ ಕೋಟಿ ಕ್ಷತ್ರಿಯರನ್ನ ವಧೆ ಮಾಡ್ತಾರೆ. ಭೀಷ್ಮ, ದ್ರೋಣಾಚಾರ್ಯ ಮತ್ತು ಕರ್ಣರಿಗೆ ಪರಶುರಾಮರೇ ಗುರುಗಳು. ಕಲ್ಕಿ ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಅವತರಿಸೋ ಕಲ್ಕಿ ಅವತಾರಕ್ಕೆ ಕೂಡ ಗುರುವಾಗಿ ಪರಶುರಾಮರೇ ಇರ್ತಾರಂತೆ. ಅವರೇ ಎಲ್ಲ ವಿದ್ಯೆಯನ್ನ ಕಲ್ಕಿಗೆ ಕಲಿಸಿಕೊಡ್ತಾರೆ ಅಂತ ಹೇಳಲಾಗಿದೆ. ವಿಷ್ಣುಮೂರ್ತಿಯ ಕೊನೆಯ ಅವತಾರವಾದ ಕಲ್ಕಿಗೋಸ್ಕರ ಕಾಯುತ್ತಾ ಮಹೇಂದ್ರ ಪರ್ವತದ ಮೇಲೆ ತಪಸ್ಸು ಮಾಡ್ತಿದ್ದಾರೆ ಅಂತ ಪುರಾಣಗಳು